ಇರಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದ್ದು ಈ ದಾಳಿಯಲ್ಲಿ ಇರಾನ್ನ 555ಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ. ಇರಾನ್ ಮೇಲೆ ಮುಂದುವರಿದಂತಹ ಇಸ್ರೇಲ್ ದಾಳಿ ಈವರೆಗೂ ಇರಾನ್ನ 555ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಮಾರಣ ಹೋಮವೇ ಆಗಿದೆ. ಜಾಗತಿಕ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿರ್ತಕ್ಕಂಥ ಇರಾನ್ ಮತ್ತು ಇಸ್ರೇಲ್ನ ನಡುವಿನ ಈ ಯುದ್ಧದ ಸಂದರ್ಭದಲ್ಲಿ 555ಕ್ಕೂ ಹೆಚ್ಚು ಜನರು ಅಂದ್ರೆ ಇರಾನ್ನ ಪ್ರಜೆಗಳು ಸಾವನ್ನಪ್ಪಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ದಟ್ಟವಾದಂತಹ ಹೊಗೆ, ಆಕಾಶದೆತ್ತರಕ್ಕೆ ಚಿಮ್ಮುವಂತಹ ಈ ಹೊಗೆಯಲ್ಲಿ ನಿಜಕ್ಕೂ ಕೂಡ ಎಲ್ಲರೂ ಭಯಭೀತರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ಹಲವರು ನಿರಾಶ್ರಿತರು ದೇಶವನ್ನ ಕೂಡ ತೊರೆದಿರುವಂಥದ್ದು. ಒಟ್ಟಾರೆಯಾಗಿ ಇರಾನ್ನ 555ಕ್ಕೂ ಹೆಚ್ಚು ಜನರು ಬಲಿಯಾಗಿರುವಂಥದ್ದು. ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಗೆ ಮಾರಣ ಹೋಮವೇ ಆಗಿದೆ ಇರಾನ್ನಲ್ಲಿ. ಇಸ್ರೇಲ್ ಅಮೆರಿಕದ ವಿರುದ್ಧ ಸಿಡಿದೆದ್ದಂತಹ ಇರಾನ್ ತೈಲ ಸಾಗಣೆ ಜಲಸಂಧಿಯೇ ಇರಾನ್ಗೆ ಬ್ರಹ್ಮಾಸ್ತ್ರವಾಗಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಹದ್ದಿನ ಕಣ್ಣನ್ನ ಇಟ್ಟಿದೆ. ಜಲಸಂಧಿಯನ್ನ ದಾಟುವಂತಹ ತೈಲ ಹಡಗುಗಳಿಗೆ ಬೆಂಕಿ ಹಾಕ್ತಿವೆ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಸದ್ಯಕ್ಕೆ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಲಾಗಿದೆ. ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಪ್ರತಿದಾಳಿಯನ್ನ ಕೂಡ ನಡೆಸ್ತಾ ಇದೆ ಇರಾನ್. ಈಗಾಗಲೇ ಇರಾನ್ ಪ್ರತಿದಾಳಿಯಲ್ಲಿ ಇಸ್ರೇಲ್ನ ಸಾಕಷ್ಟು ಜನ ಸಾವನ್ನಪ್ಪಿರುವಂಥದ್ದು. ಹಾಗೆ ಅಮೆರಿಕದ ರಾಯಭಾರಿ ಕಚೇರಿಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂಥದ್ದು ಇರಾನ್. ಹಾಗೆ ಪ್ರಮುಖವಾಗಿ ತೈಲ ಸಾಗಣೆ ಜಲಸಂಧಿಯನ್ನ ಇರಾನ್ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿಕೊಳ್ತಾ ಇದೆ. ಇರಾನ್ಗೆ ಈ ಒಂದು ಬ್ರಹ್ಮಾಸ್ತ್ರ ಇರೋದ್ರಿಂದ ನಾವು ಬೆಂಕಿ ಹಚ್ಚಿಬಿಡ್ತೀವಿ ಜಲಸಂಧಿಯನ್ನ ದಾಟುವಂತಹ ಹಡಗುಗಳಿಗೆ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂಥದ್ದು ಇರಾನ್. ಸದ್ಯಕ್ಕೆ ಹಾರ್ಮುಜ್ ಜಲಸಂಧಿಯನ್ನ ಸದ್ಯದ ಪರಿಸ್ಥಿತಿಗೆ ಒಂದು ಮುಚ್ಚಲಾಗಿರುವಂಥದ್ದು. ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಹದ್ದಿನ ಕಣ್ಣನ್ನ ಕೂಡ ಇಟ್ಟಿರುವಂಥದ್ದು.